ಎಲ್ಲರಿಗೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋ ಒಳಗಡೆ ನಾವು M.Com ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ ಡಿಸ್ಕಷನ್ ಮಾಡೋಣ. ಈ ಒಂದು M.Com ಸೆಕೆಂಡ್ ಸೆಮ್ನಲ್ಲಿ ಟೋಟಲಾಗಿ 6 ಸಬ್ಜೆಕ್ಟ್ ಬರ್ತದೆ. 6 ಸಬ್ಜೆಕ್ಟು, ಒಂದೊಂದು ಸಬ್ಜೆಕ್ಟ್ ಒಳಗಡೆ 5 ಮಾಡಲ್, ಒಂದು ಸಬ್ಜೆಕ್ಟ್ ಒಳಗಡೆ 5 ಮಾಡಲ್, 5 ಮಾಡಲು ಒಳಗಡೆ ಫಸ್ಟ್ ಮಾಡಲ್ ಹೆಸರು ಏನಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಒಳಗಡೆ ಮೀನಿಂಗ್ ಬರ್ತದೆ. ಮೀನಿಂಗ್ ಆಫ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್, ರೀಸನ್ಸ್ ಫಾರ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್, ಸಿಗ್ನಿಫಿಕೆನ್ಸ್ ಆಫ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್ ಆ್ಯಂಡ್ ಫಾರ್ಮ್ಸ್ ಆಫ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್, sources of value creation in corporate restructuring and effects of corporate restructuring. ಇದು ಫಸ್ಟ್ ಸಬ್ಜೆಕ್ಟ್ ಇರೋದು ಇದು ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್. ಇದರೊಳಗಡೆ ಥಿಯರಿ ಪ್ಲಸ್ ಪ್ರಾಬ್ಲಮ್ಸ್ ಎರಡೂ ಕೂಡ ಅದ. ಇದು ಫಸ್ಟ್ ಯೂನಿಟ್ ಫಸ್ಟ್ ಮಾಡಲ್ ಇಂಟ್ರೊಡಕ್ಷನ್, ಸೆಕೆಂಡ್ ಮಾಡಲ್ ಮರ್ಜರ್ಸ್ ಆ್ಯಂಡ್ acquisitions, and third model valuations, exchange rate and mergers, and fourth model corporate control, and last model that will be industrial sickness related ಬರ್ತದೆ. ಇನ್ನೊಂದು ಸೆಕೆಂಡ್ ಸಬ್ಜೆಕ್ಟ್ ದಟ್ ವಿಲ್ ಬಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಇದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಪ್ರಾಬ್ಲಮೆಟಿಕ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಇದೆ. ಫಸ್ಟ್ ಒಂದನೇ ಚಾಪ್ಟರ್ ಅಷ್ಟು ಪ್ರಾಬ್ಲಮೆಟಿಕ್ ಇರ್ತೈತೆ ರೀ. ಒಂದನೇ ಮಾಡಲ್ ಅಷ್ಟೇ ಪ್ರಾಬ್ಲಮೆಟಿಕ್ ಇರ್ತೈತೆ ರೀ. ಇನ್ನು ಉಳ್ಕಿದೆಲ್ಲ 4 ಮಾಡಲ್ ಪ್ರಾಬ್ಲಮ್ಸ್ ಇರ್ತಾವೆ. ಅದರೊಳಗಡೆ ಫಸ್ಟ್ ಇಂಟ್ರೊಡಕ್ಷನ್ ಫುಲ್ ಥಿಯರಿ ಇರ್ತೈತೆ ರೀ ಎಲ್ಲ. ಇನ್ನು ಸೆಕೆಂಡ್ ಮಾಡಲ್ ದಟ್ ವಿಲ್ ಬಿ ಲೀನಿಯರ್ ಪ್ರೋಗ್ರಾಮಿಂಗ್. ಓಕೆ, ಸೆಕೆಂಡ್ ಮಾಡಲ್ ವಿಲ್ ಬಿ ಲೀನಿಯರ್ ಪ್ರೋಗ್ರಾಮಿಂಗ್, and third model that will be transportation model, and fourth model inventory and queuing management. Okay, fifth last model that will be network models. In third chapter that is a dynamic of entrepreneurial development. ಇದೆಲ್ಲ ಏನಪ್ಪ ಅದು ಫುಲ್ ಥಿಯರಿ ಇರ್ತೈತೆ ರೀ. ಇದು ಅದರೊಳಗಡೆ ಫಸ್ಟ್ ಮಾಡಲ್ ಯೂನಿಟ್ 1 that will be introduction, second model that will be entrepreneurial creativity and innovation, and third model that there is initiating ventures, business plan for new ventures, and last model that will be entrepreneurship. ಇದೇನಪ್ಪ ಇದು ಸಬ್ಜೆಕ್ಟ್ ಫುಲ್ ಏನಪ್ಪ ಅಂತಂದ್ರೆ ಫುಲ್ ಥಿಯರಿ ಐತ್ರಿ ಇದು. ಇನ್ನು ಫೋರ್ತ್ ಸಬ್ಜೆಕ್ಟ್ ಬರ್ತದೆ ರೀ, ದಟ್ ವಿಲ್ ಬಿ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್. ಇದು ಕೂಡ ಪ್ರಾಬ್ಲಮೆಟಿಕ್ ಅದ ಸರ್. ಓಕೆ, ಅದರೊಳಗಡೆ ಫಸ್ಟ್ ಬರ್ತದೆ ಫಸ್ಟ್ ಮಾಡಲ್ ದಟ್ ವಿಲ್ ಬಿ ಕಂಪ್ನಿ ಅಕೌಂಟ್ಸ್, ಆ್ಯಂಡ್ ಸೆಕೆಂಡ್ ಮಾಡಲ್ ಅಕೌಂಟಿಂಗ್ ಫಾರ್ ಅಮಲ್ಗಮೇಷನ್, ಥರ್ಡ್ ಮಾಡಲ್ ಅಕೌಂಟಿಂಗ್ ಫಾರ್ ಹೋಲ್ಡಿಂಗ್ ಕಂಪ್ನೀಸ್. ಓಕೆ, ಅಕೌಂಟಿಂಗ್ ಫಾರ್ ಹೋಲ್ಡಿಂಗ್ ಕಂಪ್ನೀಸ್. ಫೋರ್ತ್ ಮಾಡಲ್ ದಟ್ ವಿಲ್ ಬಿ ಅಕೌಂಟಿಂಗ್ ಫಾರ್ ಬೈಬ್ಯಾಕ್ ಆಫ್ ಶೇರ್ಸ್. ಇದು ಎಲ್ಲ ಕಾರ್ಪೊರೇಟ್ ಅಕೌಂಟಿಂಗ್ ರಿಲೇಟೆಡ್ ಐತ್ರಿ ಸರ್. ಅದು ಕಂಪ್ನಿ ಅಕೌಂಟಿಂಗ್ ರಿಲೇಟೆಡ್ ಐತ್ರಿ. ಆಮೇಲೆ ಲಾಸ್ಟ್ ಮಾಡಲ್ ದಟ್ ವಿಲ್ ಬಿ ಅಕೌಂಟಿಂಗ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅದರ್ ರಿಲೇಟೆಡ್ ಐತ್ರಿ. ಅಕೌಂಟಿಂಗ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದು ಲಾಸ್ಟ್ ಮಾಡಲ್ ರೀ. ಅಂದರೆ ಇದು ಮಾರ್ಕೆಟ್ ಒಳಗಡೆ ಇರ್ತೈತಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ದಟ್ ವಿಲ್ ಬಿ ಕ್ಯಾಶ್, ಡಿಬೆಂಚರ್ಸ್ ರೀ, ಶೇರ್ಸ್, ಇದು ರಿಲೇಟೆಡ್. ಇದು ಕೂಡ ಲಾಸ್ಟ್ ಒಂದು ಚಾಪ್ಟರ್ ಥಿಯರಿ ಐತ್ರಿ. ಫಿಫ್ತ್ ಮಾಡಲ್ ಥಿಯರಿ ಐತ್ರಿ. ಇನ್ನು ಇವು 4 ಮಾಡಲ್ ಏನ್ರಿ ಇದ್ರೊಳಗಡೆ ಪ್ರಾಬ್ಲಮೆಟಿಕ್ ಐತ್ರಿ. ಇನ್ನು ಫಿಫ್ತ್ ಸಬ್ಜೆಕ್ಟ್ ಹೆಸರು ರೀ ದಟ್ ವಿಲ್ ಬಿ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್. ಓಕೆ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅಂದರೆ ಆ ಕಾಲೇಜ್ ಮೇಲೆ ಡಿಪೆಂಡ್ ರೀ. OEC ಯಾವುದತ್ತು ನಮ್ಮ JSS ಕಾಲೇಜ್ ಒಳಗಡೆ ಯಾವುದೈತೆ ರೀ, OEC ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಐತ್ರಿ.
ಹ್ಯೂಮನ್ ರೈಟ್ಸ್ ರಿಲೇಟೆಡ್. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇದ್ರ ಅಂಡ್ರೆ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಬರ್ತೈತೆ. ಇದ್ರೊಳಗಡೆ ಏನಪ್ಪ ಅಂತಂದ್ರೆ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಒಳಗಡೆ ಒ ಇ ಸಿ ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಮೀನ್ಸ್ ಒ ಇ ಸಿ ಅಂದರೆ ಇದೊಂದು ಒ ಇ ಸಿ ಅಂದರೆ ಕಾಮನ್ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಈ ಒಂದು 3 ಕೋರ್ಸಿಗೆ ಕಾಮನ್ ಒಂದು ಸಬ್ಜೆಕ್ಟ್ ಬರ್ತೈತೆ ರೀ ಒ ಇ ಸಿ ಅಂತ. ಓಕೆ, ಓಪನ್ ಎಲೆಕ್ಟ್ರೋ ಕೋರ್ಸ್ ಅಂತಾರೆ. ಓಪನ್ ಎಲೆಕ್ಟ್ರೋ ಕೋರ್ಸ್ ಮೀನ್ಸ್ ಜನರಲಿ ಹ್ಯೂಮನ್ ರೈಟ್ಸ್. ಓಕೆ, ಹ್ಯೂಮನ್ ರೈಟ್ಸ್ ರಿಲೇಟೆಡ್ ನಾವು ಓಕೆ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಒಳಗೆ ಅದು ಕಲಿಸಿದ್ರಿ. ಇನ್ನು ಇದು ಫಿಫ್ತ್ ಸಬ್ಜೆಕ್ಟ್ ಒಂದು ಒ ಇ ಸಿ ಒಂದು ಇರ್ತೈತೆ ರೀ ನಿಮ್ಗೆ. ಇನ್ನು 6 ಸಬ್ಜೆಕ್ಟ್ ಅದು ನಿಮಗೆ ಇರ್ತೈತೆ ರೀ. ಒಂದು ಆ ಕಾಲೇಜ್ ಮೇಲೆ ಡಿಪೆಂಡ್ ರೀ. ನಮಗೆ 6 ಸಬ್ಜೆಕ್ಟ್ ಏನು ರೀ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಯಾವ ಕಲಿಸಿದ್ರೆ ಅಕೌಂಟಿಂಗ್ ಫಾರ್ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್. ಇದು 6th ಸಬ್ಜೆಕ್ಟ್. 6th ಸಬ್ಜೆಕ್ಟ್ ಯಾವುದಪ್ಪ ಅಂತಂದ್ರೆ ಅಕೌಂಟಿಂಗ್ ಫಾರ್ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್. ಇದ್ರೊಳಗೂ ಕೂಡ ಇದ್ರೊಳಗೂ ಕೂಡ 5 ಮಾಡಲ್ ಬರ್ತಾವೆ ರೀ. ಫಸ್ಟ್ ಮಾಡಲ್ ದಟ್ ವಿಲ್ ಬಿ ಅಕೌಂಟಿಂಗ್ ಆಫ್ ಇನ್ಶೂರೆನ್ಸ್ ಕಂಪ್ನೀಸ್. ಇನ್ಶೂರೆನ್ಸ್ ಕಂಪ್ನಿ LIC ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಆಗಿರಿ ಆ್ಯಕ್ಟ್ 1956 ಇದ್ರ ಆ್ಯಕ್ಟ್ ರಿಲೇಟೆಡ್ ಇರ್ತೈತೆ ರೀ ಎಲ್ಲ. ಓಕೆ, ಅಕೌಂಟಿಂಗ್ ಆಫ್ ಇನ್ಶೂರೆನ್ಸ್ ಕಂಪ್ನೀಸ್. ಆ್ಯಂಡ್ ಸೆಕೆಂಡ್ ಮಾಡಲ್ ಬರ್ತೈತೆ ರೀ ದಟ್ ವಿಲ್ ಬಿ ಡಬಲ್ ಅಕೌಂಟ್. ಓಕೆ, ಡಬಲ್ ಅಕೌಂಟ್ ಸಿಸ್ಟಮ್ ರೀ. ಆಮೇಲೆ ಥರ್ಡ್ ಮಾಡಲ್ ದಟ್ ವಿಲ್ ಬಿ ಅಕೌಂಟಿಂಗ್ ಆಫ್ ಬ್ಯಾಂಕಿಂಗ್ ಕಂಪ್ನೀಸ್ ರಿಲೇಟೆಡ್ ರೆಗ್ಯುಲೇಷನ್ಸ್ ರೀ, ಪ್ರೊವಿಷನ್ಸ್ ಆಮೇಲೆ ಪ್ರಾಬ್ಲಮ್ಸ್ ಬರ್ತಾವೆ ರೀ. ಆಮೇಲೆ ಅಕೌಂಟಿಂಗ್ ಫಾರ್ ಹೋಟೆಲ್ಸ್ ಇದು ಒಂದು 15 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಬರ್ತೈತೆ ರೀ ಅಕೌಂಟಿಂಗ್ ಫಾರ್ ಹೋಟೆಲ್ಸ್ ಮೇಲೆ. ಆಮೇಲೆ ಅಕೌಂಟಿಂಗ್ ಫಾರ್ ಹಾಸ್ಪಿಟಲ್ಸ್ ಮೇಲೆ. ಇವೆರಡ್ರ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರ್ತೈತೆ ರೀ. ಇದ್ರದ್ದು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದ್ರೆ ರೀ, ಓಕೆ, ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರ್ತೈತೆ ಅಂದ್ರೆ ರೀ, ಸೆಕ್ಷನ್ ಎ ಒಳಗಡೆ 2 ಮಾರ್ಕ್ಸಿನೂ 12 ಕೊಟ್ಟಿರ್ತಾರೆ ರೀ, ನೀವು 10 ಬರಿಬೇಕು. ಓಕೆ, ಅಲ್ಲಿ 20 ಮಾರ್ಕ್ಸ್ ಆಕೈತೆ ರೀ. ಆಮೇಲೆ ಸೆಕ್ಷನ್ ಬಿ ಒಳಗಡೆ ಸೆಕ್ಷನ್ ಬಿ ಒಳಗಡೆ 5 ಮಾರ್ಕ್ಸಿಂದ ಇರ್ತೈತೆ ರೀ. 5 ಕೊಟ್ಟಿರ್ತಾರೆ, ನೀವು 3 ಬರಿಬೇಕು ರೀ. ಅಲ್ಲೇ 15 ಮಾರ್ಕ್ಸ್ ಆಯ್ತು ರೀ. ಆಮೇಲೆ ಇನ್ನು ಸೆಕ್ಷನ್ ಸಿ ಲಾಸ್ಟ್ ಸೆಕ್ಷನ್ ಇರ್ತೈತೆ ರೀ. ಸೆಕ್ಷನ್ ಸಿ ಅದ್ರೊಳಗಡೆ 15 ಮಾರ್ಕ್ಸಿನೂ 5 ಕೊಟ್ಟಿರ್ತಾರೆ ರೀ, ಅದ್ರೊಳಗೆ ನೀವು 3 ಬರಿಬೇಕು ರೀ. ಓಕೆ, 5 15 45 ಮಾರ್ಕ್ಸ್ 45 ಇಷ್ಟು MCOM ಸೆಕೆಂಡ್ ಸೆಮಿಸ್ಟರ್ದು ಸಿಲೆಬಸ್ ಡಿಸ್ಕಷನ್ ಐತ್ರಿ. ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.